ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಸೋರೆಕಾಯಿ ಪಲ್ಯ ಮಾಡೋದನ್ನು ಹೇಗೆ ಅಂತ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ನಾನೊಂದು ದೊಡ್ಡ ಸೋರೆಕಾಯಿ ತಗೊಂಡಿದ್ದೀನಿ. ಇದನ್ನು ನಾನೀಗ ಮೊದಲು ಸಿಪ್ಪೆ ತೆಕ್ಕೊಂಡು ಬರ್ತೀನಿ. ನೋಡಿ, ಈಗ ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಇದನ್ನು ನಾವು ಚಿಕ್ಕದಾಗಿ ಹೆಚ್ಕೋಬೇಕು. ಮೊದಲಿಗೆ ಈಗ ಹೆಚ್ಕೊಂಡು ಇದ್ರ ಒಳಗಡೆ ಇರುತ್ತೆ ಅಲ್ವಾ, ಸ್ವಲ್ಪ ಬೆಂಡು ಥರ ಇರುತ್ತೆ ಅದರ ಬೀಜ. ಅದನ್ನು ಸ್ವಲ್ಪ ಲೈಟಾಗಿ ನಾವು ಚಾಕುಲಿ ತೆಕ್ಕೊಳ್ಳೋಣ. ಪೂರ್ತಿ ತೆಕ್ಕೊಳ್ಬೇಡಿ, ಮೇಲ್ಗಡೆ ಇರೋ ಲೈಟಾಗಿ ತೆಕ್ಕೊಳ್ಳಿ ಸಾಕು. ಅದನ್ನು ತೆಕ್ಕೊಂಡು ನಾವು ಚಿಕ್ಕದಾಗಿ ಹೆಚ್ಕೊಳ್ಳೋಣ. ನೋಡಿ, ಹೀಗೆ ತೆಕ್ಕೊಳ್ಬೇಕು ಅದನ್ನು. ಇದು ಕೆಲವರು ಸಾಂಬಾರು ಮಾಡ್ತಾರೆ. ಸಾಂಬಾರು ಮಾಡಿದರೆ ಕೆಲವೊಂದು ಸ್ವಲ್ಪ ಸಪ್ಪೆ ಅನಿಸುತ್ತೆ ಇದು ತಿನ್ನಲಿಕ್ಕೆ. ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಆದರೆ ಅದೇ ಚಿಕ್ಕದಾಗಿ ಹೆಚ್ಕೋಬೇಕು, ತುಂಬ ದೊಡ್ಡ ದೊಡ್ಡ ಹೆಚ್ಕೋಬಾರ್ದು. ಚಿಕ್ಕದಾಗಿ ಹೆಚ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನಾನು ಮೊದಲಿಗೆ ಸೋರೆಕಾಯಿ ತಿಂತಾ ಇರಲಿಲ್ಲ ಸಾಂಬಾರೆಲ್ಲ ಮಾಡಿದರೆ. ಈ ಥರ ಪಲ್ಯ ಮಾಡಿದರೆ ತುಂಬ ಚೆನ್ನಾಗಿ ಆಗುತ್ತೆ. ನೋಡಿ, ಹೀಗೆ ಚಿಕ್ಕದಾಗಿ ಹೆಚ್ಕೊಳ್ಳಿ. ಹೀಗೆ ಎಲ್ಲನೂ ಹಚ್ಕೊಳ್ಳೋಣ. ಹೆಚ್ಕೊಳ್ಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳ್ತದೆ. ಅದಕ್ಕೆ ಚೆನ್ನಾಗಿ ಅಂದರೆ ಹುಷಾರಾಗಿ ಸಣ್ಣದಾಗಿ ಹೆಚ್ಚಬೇಕಲ್ವ, ಹಾಗಾಗಿ ದೊಡ್ಡದು ಹೆಚ್ಚೋದಾದರೆ ಬೇಗ ಬೇಗ ಆಗಿಬಿಡತ್ತೆ. ನೋಡಿ, ಈ ಥರ ಮಧ್ಯದಲ್ಲಿ ಚಾಕುಲಿ ಇದು ಮಾಡ್ಕೊಳ್ಳಿ. ಆವಾಗ ಕ್ಲೀನಾಗಿ ಎದ್ದು ಬರುತ್ತೆ. ಅದ್ರ ಒಳಗಡೆ ಇರೋ ತಿರ್ಲಿರುತ್ತೆ ಅಲ್ವಾ, ಅದು. ಇದನ್ನು ಕೆಲವರು ಜ್ಯೂಸ್ ಕೂಡ ಮಾಡಿ ಕುಡಿತಾರೆ. ಅಂದರೆ ಕೆಲವರು ದಪ್ಪ ಇರ್ತಾರೆ ಅಲ್ವಾ, ಅವರು ಫ್ಯಾಟ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ. ಹಾಗೆ ಸ್ಟೋನ್ ಆಗಿರುತ್ತದೆ ಅಲ್ವಾ, ಕಿಡ್ನಿ ಸ್ಟೋನ್ ಆದವರು ಕೂಡ ಇದರ ಬೆಳಗ್ಗೆ ತಕ್ಷಣ ಜ್ಯೂಸ್ ಮಾಡಿ ಕುಡಿತಾರೆ. ನೋಡಿ, ಈಗ ಹೆಚ್ಚಿರೋದನ್ನೆಲ್ಲ ತೆಗೆದು ನಾನು ಒಂದು ನೀರಿಗೆ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಳೋಣ. ಚಿಕ್ಕದಾಗಿ ಹೆಚ್ಕೊಳ್ಳಿ ಹೀಗೆ. ಈಗ ನೋಡಿ, ನಾನೊಂದು ಬಾಣಲೆ ಇಟ್ಟಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ತೀನಿ. ಒಂದು 5-6 ಸ್ಪೂನಷ್ಟು ಹಾಕಿದ್ದೀನಿ. ಈಗ ಮೊದಲಿಗೆ ಹಸಿಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಅದಕ್ಕೇ ನಾನು ಚಿಕ್ಕದಾಗಿ ಹೆಚ್ಚಿಟ್ಟಿರುವಂಥ ಈರುಳ್ಳಿ ಹಾಕ್ಕೊತೀನಿ. ಹಾಗೆ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಈರುಳ್ಳಿ ಜೊತೆಗೇ ಹಾಕ್ಕೊಂಡಿದ್ದೀನಿ. ಮೊದಲಿಗೆ ಯಾಕೆ ಹಾಕಲಿಲ್ಲ ಅಂದರೆ ಕೆಲವೊಮ್ಮೆ ಕರಿಬೇವಿನ ಸೊಪ್ಪು ಆಯಿಲಲ್ಲಿ ಬೇಗ ಅದು ಒತ್ತಿಬಿಡುತ್ತೆ. ಅದಕ್ಕೆ ನಾನು ಈರುಳ್ಳಿ ಜೊತೆಗೇ ಹಾಕ್ಕೊಂಡಿದ್ದೀನಿ. ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಅದಕ್ಕೇ. ಇದು ಸ್ವಲ್ಪ ಬ್ರೌನ್ ಕಲರ್ ಆಗಲಿ, ಆಮೇಲೆ ನಾವು ಟೊಮೆಟೊ ಹಾಕ್ಕೊಳ್ಳೋಣ. ನೋಡಿ, ಈಗ ಟೊಮೆಟೊ ಹಾಕ್ಕೊಳ್ಳೋಣ. ಈಗ ಟೊಮೆಟೊನು ಕೂಡ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಇದಕ್ಕೆ ಅರಿಶಿನ ಹಾಕ್ತೀನಿ. ಈಗ ಮತ್ತೊಮ್ಮೆ ಕ್ಲೀನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗಿದೆ. ಈಗ ನಾನು ಹೆಚ್ಚಿಟ್ಟಿದ್ದೀನಲ್ವ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಹೊತ್ತು ಹೀಗೆ ಆಯಿಲಲ್ಲೇ ಇದು ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲಿ. ಈಗ ಒಂದು ಸ್ಪೂನಷ್ಟು ಸಾಲ್ಟ್ ಹಾಕ್ತೀನಿ ನಾನು ಇದಕ್ಕೆ. ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿಲಲ್ಲೇ ಬೇಯಲಿಕ್ಕೆ ಬಿಡೋಣ. ಲಿಡ್ ಕ್ಲೋಸ್ ಮಾಡಿ 1-2 ಸೆಕೆಂಡ್ ಬಿಡೋಣ. ಅದು ಆಯಿಲಲ್ಲಿ ಸ್ವಲ್ಪ ಬೆಂದಾಗಿ ಆದಮೇಲೆ ನಾವು ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಲಿಕ್ಕೆ ಇಡೋಣ. ನೋಡಿ, ನಾನಿಲ್ಲಿ ಈ ಚಿಕ್ಕ ಸೌಟ್ ಇದೆ ಅಲ್ವಾ, ಇದರಲ್ಲೇ 1-2-3 ಸೌಟಷ್ಟು ನೀರು ಹಾಕ್ತೀನಿ.
ತುಂಬ ನೀರು ಹಾಕಲಿಕ್ಕೆ ಹೋಗಬೇಡಿ, ಯಾಕಂದರೆ ಸೋರೆಕಾಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಅದರಲ್ಲಿ. ಅದಕ್ಕೋಸ್ಕರ ಯಾಕಂದರೆ ನಾವು ಪಲ್ಯ ಮಾಡ್ತಿರೋದಲ್ವ, ಅದಕ್ಕೆ ಸಾಂಬಾರಾದರೆ ಪರವಾಗಿಲ್ಲ, ಪಲ್ಯ ಆಗಿದ್ದರಿಂದ ತುಂಬ ನೀರು ಹಾಕೋದೇನು ಬೇಡ. ಬೆಂದಿಲ್ಲ ಅಂದರೆ ಮತ್ತೆ ಬೇಕಾದರೆ ನೀರು ಬೇಕನ್ನಿಸಿದರೆ ಮತ್ತೆ ಹಾಕ್ಕೊಂಡ್ರೆ ಆಗುತ್ತೆ ನೋಡಿ. ಈಗ ನಾನು ಇದಕ್ಕೆ 1 ಸ್ಪೂನಷ್ಟು ಇದು ನಾನು ಏನು ಹೇಳಿ ರಸಮ್ ಪೌಡ್ರ್ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಆಪ್ಷನಲ್ ಇದು, ಸಿಮೆಂಟ್ಸ್ ಹಾಕಿದ್ರು ಅದನ್ನು ಹಾಕಿದ್ದೀನಿ ನಾನು. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಯಾಕಂದರೆ ಆ ಮಸಾಲೆ ಜೊತೆಗೆ ಸ್ವಲ್ಪ ಇದು ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ನೀವು ಬೇಕಾದ್ರೆ ಸಾಂಬಾರು ಪೌಡ್ರು ಬೇಕಾದರೂ ಹಾಕ್ಕೋಬೋದು, ನಾನಿಲ್ಲಿ ರಸಮ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ತುರಿಯನ್ನು ತೆಗೆದಿಟ್ಕೊಂಡಿದ್ದೆ, ಅದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಹಾಕಬೇಕು ತೆಂಗಿನಕಾಯಿ ತುರಿನ. ನೋಡಿ ನಾನು ನೀರಿನ ಅಂಶ ಎಲ್ಲ ಹೋದ್ಮೇಲೆ ಹಾಕಿದ್ದೀನಿ ಅದಕ್ಕೆ, ಇಲ್ಲಾಂದರೆ ಒಂಥರ ಅದು ನೀರಿನ ಅಂಶ ಹಾಗೆ ಇದ್ದರೆ ಪಲ್ಯ ಡ್ರೈ ಆಗಿ ಬರೋದಿಲ್ಲ ಅದಕ್ಕೆ. ನೋಡಿ ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹೆಚ್ಚಾಕ್ತೀನಿ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಉದ್ರಾಗಿ ಬಂದಿದೆ ಅಲ್ವಾ ಪಲ್ಯ. ಈಗ ಒಂದು ಲಿಡ್ ಕ್ಲೋಸ್ ಮಾಡಿ 1-2 ಸೆಕೆಂಡ್ ಬಿಡೋಣ, ಸೆಟ್ ಆಗಲಿ ಅದು. ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ ನೋಡಿ ಪಲ್ಯ. ನೋಡಿ ನಾನು ಗ್ಯಾಸ್ ಕೂಡ ಆಫ್ ಮಾಡಿದ್ದೀನಿ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ಸ್ ಹಾಕಿ. ಹಾಗೆ ಎಲ್ಲರೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.